ಸರ್ ಈ ಒಂದು ಪ್ರಶ್ನೆ RCB ಇದು ವಿರಾಟ್ ಕೊಹ್ಲಿ 2020 ಗೆದ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು, ಟೆಸ್ಟ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಈಗ RCB ಕಪ್ ಗೆದ್ದು ಬಿಟ್ಟು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಬೇಕು, ಕಪ್ ಬೇಕು. ಕಪ್ಪು ಬೇಕು. ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಆಗಿರೋದು RCB ಇಂದ, RCB ಬ್ರ್ಯಾಂಡ್ ಆಗಿರೋದು ವಿರಾಟ್ ಕೊಹ್ಲಿ. ಇಬ್ರು ಒಬ್ರು ಬಿಟ್ಟು ಒಬ್ರು ಉಸಿರಿದ್ದಂಗೆ. ಅವ್ರಿಗೆ ಇನ್ನೂ ವಯಸ್ಸಾಯ್ತು, ಆಡ್ಲಿ ಬಿಡ್ರಿ ಸರ್. 18 ಹೊಡಿತಾನ, 19 ಹೊಡಿತಾನ, 20 ಹೊಡಿತಾನ. ನನಗೆ ಯಾಕೋ ಯಾಕಂದ್ರೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಕೊಡಂಗಿಲ್ಲ. ಭಯ ಒನ್ ಡೇಗೆ ಆಡ್ತಾ ಇರೋದ್ರಿಂದ ಅಂತಲ್ಲ, ನೀವ್ ಯಾರಾದ್ರೂ ನೋಡ್ರಿ ಇಂಟರ್ನ್ಯಾಷನಲ್ ಫಾರ್ಮೆಟ್ಗೆ ರಿಟೈರ್ಡ್ ಕೊಟ್ರು ಇವು ಫ್ರಾಂಚೈಸಿಗಳಿಗೆ ಬಹಳಷ್ಟು ಜನ ಆಡ್ತಾರೆ. ನೆನ್ನೆ ಎಕ್ಸಾಂಪಲ್ ತಗೊಂಡ್ರು ಕ್ಲಾಸನ್ ಮತ್ತೆ ಮ್ಯಾಕ್ಸಿ, ಅವ್ರಿಬ್ರು ಕ್ಲಾಸನ್ ಅಂತೂ ಕಂಪ್ಲೀಟ್ ಕ್ರಿಕೆಟ್ಗೆ ಇದ್ ಕೊಟ್ರು. ಬಟ್ ಅವ್ರು ಆಡ್ತಿದ್ದಾರೆ. ಹೌದು, ಯಾಕಂದ್ರೆ IPL ಆಡ್ತಾರೆ ಎಲ್ರು. ಅದಕ್ಕೆ ಪ್ರೆಷರ್ ಜಾಸ್ತಿ ಇರ್ತಾರೆ. ಇದು ವರ್ಷದಲ್ಲಿ ಒಂದ್ಸರಿ ಆಡೋದು, ಆಮೇಲೆ ದುಡ್ಡು ಬರ್ತದೆ. ಇದಕ್ ದುಡ್ಡು ಸಿಕ್ಕಾಪಟ್ಟೆ ಇರ್ತದೆ. ಬಟ್ ವಿರಾಟ್ ಕೊಹ್ಲಿಗೆ ದುಡ್ಡೇನ್ ಸಂಬಂಧ ಅಲ್ಲ, ಅವ್ರಿಗೇನ್ ದುಡ್ಡೇನ್ ಸಂಬಂಧ ಇಲ್ಲ. ಬಟ್ ಅವರು ಈ ಬಹಳ ಜನ ವಿಶ್ಲೇಷಕರು ಎಲ್ಲರೂ ಹೇಳ್ತಿದ್ರು, ಇಲ್ಲ ಈ ಸರ ಕಪ್ ಗೆದ್ದ ಮೇಲೆ ರಿಟೈರ್ಮೆಂಟ್ ಕೊಡಂಗಿಲ್ಲ ಸರ್. 100% ಆಡೇ ಆಡ್ತಾರೆ. ಇಡೀ ದೊಡ್ಡ ಸ್ಟ್ರೆಂತ್ ಏನಂದ್ರೆ ಸಚಿನ್ ತೆಂಡೂಲ್ಕರ್ ಒಂದು ವರ್ಲ್ಡ್ ಕಪ್ ಇರಲಿಲ್ಲ, ಎಲ್ಲ ಗೆದ್ದಿದ್ರು, ಎಲ್ಲ ದಾಖಲೆ ಮಾಡಿದ್ರು. ಇಡೀ ಟೀಮ್ 2011 ಸಚಿನ್ಗಾಗಿ ಆಡೋದು, ಇಂಡಿಯಾಗಾಗಿ ಆಡೋದಕ್ಕಿಂತ ಸಚಿನ್ಗಾಗಿ ಆಡ್ತಾರೆ ಟೂರ್ನಮೆಂಟ್. ಎಸ್ಪೆಷಲಿ ಯುವರಾಜ್ ಸಿಂಗ್ ಓಪನ್ ಆಗಿ ಹೇಳಿದ್ರು, ಕ್ಯಾನ್ಸರ್ ಡಯಾಗ್ನೋಸ್ ಆಗಿತ್ತು, ಆದ್ರೂ ಬಂದು ಆಡಿದ ಮನುಷ್ಯ ಮ್ಯಾನ್ ಆಫ್ ದಿ ಸೀರೀಸ್ ಆಯ್ತು, ಕಪ್ ಗೆದ್ರು. ಅದೇ ರೀತಿ ವಿರಾಟ್ ಕೊಹ್ಲಿ ಅಂಡರ್-19 ಕ್ಯಾಪ್ಟನ್ ಆಗಿ ಗೆದ್ದಿದ್ದಾರೆ, ಕಪ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ, T20 ಗೆದ್ದಿದ್ದಾರೆ, ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹೋಗಿದ್ದಾರೆ 2 ಸಲ, ಬೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ, ತುಂಬಾ ರೆಕಾರ್ಡ್ ಮಾಡಿದ್ದಾರೆ. ಔಟ್ ಶೋಕೇಸ್ ಅಲ್ಲಿ IPL ಇಲ್ಲ ಅಂದ್ರೆ ಇಡೀ ಇವತ್ತು RCB ಟೀಮು ವಿರಾಟ್ಗಾಗಿ ಆಡ್ಬೇಕಾಗಿದೆ. ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಕನಸು ಕಪ್ ಗೆದ್ಬಿಟ್ಟು ವಿರಾಟ್ ಕೊಹ್ಲಿ ಕೊಡ್ಬೇಕು. ಈಗಾಗಲೇ AB ಡಿವಿಲಿಯರ್ಸ್ ಬಂದಿದ್ದಾರೆ, ನಮ್ಮ ಇವರು ಕೂಡ ಬರ್ತಿದ್ದಾರೆ. ಬಂದಿಲ್ವಾ ಇನ್ನು ಅವರು? ಬಂದಿದ್ದಾರೆ, ಯಾವಾಗ 10 ಅವರ್ ಮುಂಚೆನೆ ಪೋಸ್ಟ್ ಹಾಕಿದ್ದಾರೆ ಬರ್ತಿದ್ದೀನಿ ಅಂತ. ಗೇಲ್ ಬರ್ತಾ ಇದ್ದಾರೆ. ಸೊ ಇಟ್ಸ್ ಲೈಕ್ ಇದು ಒಂದು 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 ಈಗ ನೋಡಿ, ಮನೆಗೆ ಏನಾದ್ರು ಹಬ್ಬ ಜಾತ್ರೆ ನಡೆದ್ರೆ ಏನ್ ಮಾಡ್ತೀವಿ ಹೇಳಿ, ಸಂಬಂಧಿಕರನ್ನೆಲ್ಲ ಕರಿತೀವಿ ಮನೆಗೆ. ಯಾಕಂದ್ರೆ ಎಲ್ಲರೂ ಕೂಡಿ ಜಾತ್ರೆ ಮಾಡೋಣ, ಹಬ್ಬ ಮಾಡೋಣ ಅಂತ. ಹಂಗೆ ಇದು ಒಂದ್ ರೀತಿ, ಇದು RCB ಅನ್ನೋದು ಒಂದು ಕನ್ನಡದ ಹಬ್ಬ. RCB ಜೊತೆಗೆ ಸೈಮಲ್ಟೇನಿಯಸ್ಲಿ ಕನ್ನಡದ ಬಾವುಟನು ಹಾರಿಸ್ತಿದೀವಿ ನಾವು. ಸೊ ನೀವು ನೋಡಿ, ಎಲ್ಲೇ ಮ್ಯಾಚ್ ನಡೀಲಿ ಅಲ್ಲಿ ನಮ್ಮ ಕನ್ನಡದ ಬಾವುಟ ರಾರಾಜಿಸಬೇಕು. ಇವತ್ತು RCB ಗೆಲ್ಲೋದು ಅದು ಒಂದು ರೀತಿ ಕನ್ನಡಕ್ಕೆ ಮುಕುಟಪ್ರಾಯ ಇದ್ದ ಹಾಗೆ. ಸೊ ಈ ಹಿಂದೆ ಆಡಿದಂತಹ ಗ್ರೇಟೆಸ್ಟ್ ಪ್ಲೇಯರ್ಸ್ ಯಾರ್ಯಾರಿದೆ RCB ಅಲ್ಲಿ, ಅವರೆಲ್ಲರೂ ಬರ್ತಾ ಇದ್ದಾರೆ. ಸೊ ಗ್ರೌಂಡಲ್ಲಿ ಆಫ್ಟರ್ ದ ಮ್ಯಾಚ್ ಗ್ರೌಂಡಲ್ಲಿ ಸೆಲೆಬ್ರೇಷನು 1 ನಿಮಿಷನೂ ಮತ್ತೆ ಒಂದೊಂದ್ಸರಿ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡ್ತಾರ್ರಿ ಸರ್. ಇಷ್ಟ ಮನಸ್ಸಿಗೆ ಬೇಜಾರಾಗತ್ತ. ಅವರು ಕಾಯ್ತಿರ್ತಾರೆ ಯಾವಾಗ ನಮ್ಮಂಗ ಅಡ್ವರ್ಟೈಸ್ಮೆಂಟ್ ಯಾವಾಗ ಹಾಕ್ಬೇಕಂತ ಹೇಳಿ. ಚಲೋ ಮೂಮೆಂಟ್ ಇರುತ್ತೆ ಏನೋ ಒಂದು ಅವಾಗ ಹಾಕಿ ಬಿಡ್ತಾರೆ. ಏನಾದ್ರೂ ಬ್ಯಾಂಗ್ಳೂರ್ನಲ್ಲಿ ಇದ್ದಿದ್ರೆ ಹೆಂಗಿರ್ತಿತ್ತು ಸರ್? ನಾವೆಲ್ಲ ನಾನು 87 ವರ್ಲ್ಡ್ ಕಪ್ ಫಸ್ಟ್ ಟೈಮ್ ಸ್ಟೇಡಿಯಂ ಅಲ್ಲಿ ನೋಡಿರೋದು. 87 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇಡೀ ರಾತ್ರೆಲ್ಲ ಬೈಕ್ ರ್ಯಾಲಿ ಮಾಡಿದ್ರು. ನಾನು ನಮ್ಮೂರಿಂದ ಬಂದಿದ್ದೆ ಆ ಮ್ಯಾಚ್ ನೋಡ್ಲಿಕ್ಕಾಗಿ. ನನ್ನ ಫ್ರೆಂಡ್ ಟಿಕೆಟ್ ತೊಗೊಂಡಿದ್ರು. ಅಜಯ್ ಜಡೇಜಾ, ವಾಕರ್ ಯೂನಿಸ್ಗೆ ಲಾಸ್ಟ್ 2 ಓವರಲ್ಲಿ 40 ರನ್ ಹೊಡೆದಿದ್ರು. ಎಲ್ಲ ನೆನಪಿರ್ಬೇಕು. 1987 ವರ್ಲ್ಡ್ ಕಪ್ ನಾವು ಸೆಮಿಫೈನಲ್ ಸೋತ್ವಿ ಶ್ರೀಲಂಕಾ ಮೇಲೆ ಕಲ್ಕತ್ತಾದಲ್ಲಿ ಪಿಚ್ ಟರ್ನ್ ಆಗಿದ್ದಕ್ಕೆ. ಬಟ್ ಆ ಪಾಕಿಸ್ತಾನ ಮೇಲೆ ಗೆದ್ದ ಮ್ಯಾಚ್ ಇತ್ತಲ್ಲ, ಅಜಯ್ ಜಡೇಜಾ ಒಬ್ಬರೇ ಮ್ಯಾಚ್ ಗೆಲ್ಲಿಸ್ಕೊಟ್ರು. ನವಜೋತ್ ಸಿಂಗ್ ಸಿದ್ದು, ಅಜಯ್ ಜಡೇಜಾ. ಅವಾಗ ಎಲೆಕ್ಟ್ರಿಕ್ ಫ್ಲೈಯಿಂಗ್ ಇದು ಇರುತ್ತಲ್ಲ, ಫೀಲಿಂಗ್ ಇರುತ್ತಲ್ಲ ಸ್ಟೇಡಿಯಮಲ್ಲಿ, ಅದು ಇಟ್ಸ್ ಅಮೇಝಿಂಗ್. ಅದೇನಾರ ಬೆಂಗಳೂರಲ್ಲಿ ಇದ್ದಿದ್ದಾಗಿದ್ರೆ ಮ್ಯಾಚು ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರು ಬೆಳಗಿನವರೆಗೂ ಮಲಗಲ್ಲ. ಇವತ್ತು ಮಲಗಲ್ಲ ಮೋಸ್ಟ್ಲಿ RCB ಗೆದ್ರೆ. ಬಟ್ ಬೆಂಗಳೂರಲ್ಲೇ ಮ್ಯಾಚ್ ಇದ್ದಿದ್ರೆ ಪೊಲೀಸರು ಮಾತ್ರ ನಿಜವಾಗ್ಲೂ ಹೈರಾಣ ಆಗ್ಬಿಡ್ತಿದ್ರು. ಪ್ಲೇಯರ್ಸ್ ವಾಪಸ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಬೈಕ್ ರ್ಯಾಲಿಗಳು, ಕಾರ್ ರ್ಯಾಲಿಗಳು, CSK ಫ್ಯಾನ್ಸ್ ಗಂತೂ ಬುಡಕ್ಕೇನೆ ಬಾಂಬ್ ಇಟ್ಬಿಡೋರೇನೋ. ಮಕ್ಕಳು ಕೇಳ್ತಿದಾರೆ ಸರ್, ನಾಳೆ ಏನಾದ್ರು ಇದು ರಜೆ ಕೊಡ್ತಾರ ಸ್ಕೂಲಿಗೆ ಹೇಳಿ. ಮಕ್ಕಳು ಕೊಟ್ಟಿಲ್ಲ ಅಂದ್ರೆ ಇವರೇ ಹಾಕೊಂತಾರೆ ನಾಳೆ. ಅಲ್ಲ, ಮಕ್ಕಳು ಸ್ಕೂಲಿಗೆ ರಜೆ ಕೊಡ್ತಾರೇನು ನಾಳೆ ಅಂತ ಕೇಳ್ತಿದಾರೆ. ಅಷ್ಟರ ಮಟ್ಟಿಗೆ ಬಹಳಷ್ಟು ಜನರಿಗೆ ಇದೆಲ್ಲ ಒಂಥರ ಅತಿಶಯೋಕ್ತಿ ಅಂತ ಅನಿಸಬಹುದು. ಬಟ್ ಅದು ಅನುಭವಿಸಿದವ್ರಿಗೆ ಗೊತ್ತಾ, ಒಂದು ಏನೋ ನೆಮ್ಮದಿ, ಅದೊಂದು ಖುಷಿ, ಅದೊಂದು ಸಂಭ್ರಮ. ಆಮೇಲೆ ಇಟ್ಸ್ ಸೆಲೆಬ್ರೇಷನ್ ಟೈಮ್ ಆಗಿದೆ. ಈಗ ಕ್ರಿಕೆಟ್ ಗೆಲ್ಬೇಕು. ಆಮೇಲೆ ಫೈನಲ್ ಯಾರು ಬಂದಿದ್ದಾರೆ ಹೇಳಿ? ಪಂಜಾಬ್ ವರ್ಸಸ್ ಬೆಂಗಳೂರು, 2 ರೆಡ್ ಆರ್ಮಿ. ಅಕಸ್ಮಾತ್ ಪಂಜಾಬ್ ಗೆದ್ರು ಯಾರಿಗೂ ಅಷ್ಟು ಹರ್ಟ್ ಆಗಲ್ಲ. ಚೆನ್ನೈ ಗೆದ್ರೆ, ಬಾಂಬೆ ಗೆದ್ರಷ್ಟು ಬೆಂಗಳೂರಿಗೆ, ಪಂಜಾಬ್ ಗೆದ್ರೆ ಅಷ್ಟು ಹರ್ಟ್ ಆಗಲ್ಲ. ಹೀಗಾಗಿ ಒಂದು ಸೆಲೆಬ್ರೇಷನ್ ಮೂಡ್ ಇದೆ. ಇವತ್ತು ನಮ್ಮನೆಲ್ಲ ನಾ ಹೇಳ್ತಾ ಇದ್ರೆ, ಈಗಾಗಲೇ ಫ್ರೆಂಡ್ಸ್ ಬಂದು ಬಿರಿಯಾನಿ ಮಾಡ್ತಾ ಇದ್ದಾರೆ. ಯಾರು ಬರ್ತಿರೋ ಬಿರಿಯಾನಿ ತಿನ್ನಕ್ಕೆ ಬರ್ಬೋದು, ರೆಡಿ ಇರುತ್ತೆ ಮ್ಯಾಚ್ ವಿತ್ ಬಿರಿಯಾನಿ.